நம்முடைய கற்பனை திறனை ಡಿಸಿಪ್ಲಿನ್ல கொண்டு வரத பத்தி நான் சொல்றேன். ನಮ್ಮ ಕಲ್ಪನೆಯ ಶಕ್ತಿಯನ್ನ ಡಿಸಿಪ್ಲಿನ್ ಅಲ್ಲಿ ಕೊಂಡು ತರೋದು ಹೇಗೆ ಅನ್ನೋದು ಹೇಳ್ತೇನೆ. ಇಷ್ಟಂ போல படங்களை ಬಿಂಬங்களை ಮನದಲ್ಲೇ ನೀವು ದರ್ಶಿಕ ಕೂಡದು. ಇಷ್ಟ ಬಂದ ಹಾಗೆ ಚಿತ್ರಗಳನ್ನ ಬಿಂಬಗಳನ್ನ ಮನಸ್ಸಿನಲ್ಲಿ ದರ್ಶನ ಮಾಡಬಾರದು. ಅದು ಆಲೋಪನ ಕೂಡದು. ಅದನ್ನ ಒಳಗಡೆ ಬಿಡಬಾರದು. ನೀವು ಅದಕ್ಕೆ ಕ್ರಿಸ್ತುಕ್ಕೆ ಸರಿಪಡುತ್ತ ಬೇಕು. ನೀವು ಅದನ್ನ ಕ್ರಿಸ್ತನಲ್ಲಿ ಸೆರೆ ಹಿಡಿಯಬೇಕು. ಅದನ್ನ ಬಿಟ್ಟು அந்த ಪಡத்தோட நீங்க ಅಲೈನ್ಡ್ ஆயிடக்கூடாது. ಆ ಬಂದಂತ ಚಿತ್ರದೊಂದಿಗೆ ಹೋಗಿ ಹೊಂದಿಕೊಳ್ಳಬಾರದು. அந்த தவறான படத்துக்கிட்ட நீங்க டிபேட் பண்ணக்கூடாது. ಆ ತಪ್ಪಾದ ಚಿತ್ರಗಳೊಂದಿಗೆ ವಿವಾದಗಳನ್ನ ಮಾಡಬಾರದು. அந்த தவறான படத்துக்கிட்ட நீங்க ನೆಗೋಷಿಯೇಟ್ பண்ணக்கூடாது. ಆ ತಪ್ಪಾದ ಚಿತ್ರಗಳೊಂದಿಗೆ ನೆಗೋಷಿಯೇಟ್ ಮಾಡಬಾರದು. ಯೇಸು ಪಿಸಾಸಿனால் சோதிக்கப்பட்ட போது ಯೇಸು ಕ್ರಿಸ್ತರು ಸೈತಾನನಿಂದ ಶೋಧನೆಗೊಳಗಾದಾಗ ಪಿಸಾಸು ಯೇಸುವಿನ ಮನದಲ್ಲಿ ஒரு பிம்பத்தை ஒரு படத்தை ಅವನು விதைத்தான். ಸೈತಾನನು ಯೇಸುವಿನ ಮನಸ್ಸಿನಲ್ಲಿ ಒಂದು ಬಿಂಬವನ್ನ ಚಿತ್ರವನ್ನ ಹಾಕ್ತಾನೆ. wrong thought தவறான படத்தை உங்க மனதிலே பிசாசு விதைக்கும் போது ತಪ್ಪಾದ ಚಿತ್ರಗಳನ್ನ ಸೈತಾನ ನಿಮ್ಮ ಮನಸ್ಸಿನಲ್ಲಿ ಬಿತ್ತುವಾಗ ಕೂಡ ಡಿಬೇಟ್ பண்ணாதீங்க, ಅದರ ಕೂಡ ನೆಗೋಷಿಯೇಟ್ பண்ணாதீங்க. ಅದರೊಂದಿಗೆ ಡಿಬೇಟ್ ಮಾಡಬೇಡಿ, ಅದರೊಂದಿಗೆ ನೆಗೋಷಿಯೇಟ್ ಮಾಡಬೇಡಿ. ವಚನத்தை வைத்து ನಿರಾಕರಿಯುங்கள். ಆಮೆನ್. ದೇವರ ವಾಕ್ಯವನ್ನು ಬಿಟ್ಟು ಅದನ್ನು ನಿರಾಕರಿಸಿ ಬಿಡಿ. ಯೇಸು ಅದ ಸಂಚಾರ. ಯೇಸು ಅದುವೇ ಮಾಡಿದ್ರು. ಒನ್ನೆ எழுதி இருக்கிறதே என்று சொல்லி சொல்லி ಅವனை ಜಯಿத்தார். ಅಲ್ಲಿ ಬರೆದಿದೆಯಲ್ಲ ಅನ್ನುವಂತ ವಿಷಯನ ಹೇಳಿ ಹೇಳಿ ಅವನನ್ನ ಜಯಿಸಿದ್ರು. ಇದತ್ತ ಪೌಲ್ சொல்றாரு. ಇದೇ ಪೌಲಲ್ಲಿ ಹೇಳ್ತಾ ಇದ್ದಾರೆ. தேவனுடைய சத்தியத்துக்கு வார்த்தைக்கு சித்தத்துக்கு நோக்கத்துக்கு விரோதமாய் உங்களுக்குள்ள வர எல்லா இமேஜினேஷனையும் நீங்க கிறிஸ்துவுக்கு சிறைப்படுத்துங்கள். ಚಿತ್ತ ಉದ್ದೇಶ ಅವರ ಎಲ್ಲ ಆಲೋಚನೆಗೆ ವಿರೋಧವಾಗಿ ಬರುವಂತ ಎಲ್ಲ ಚಿತ್ರಗಳನ್ನ ನೀವುಗಳೇ ಕ್ರಿಸ್ತನಲ್ಲಿ ಸೆರೆ ಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಯೇಸು செஞ்சாரு. ಯೇಸು ಅದನ್ನ ಮಾಡಿದ್ರು. பவுல் அத நமக்கு செய்ய சொல்றாரு. ಪೌಲ್ ಅವರು ಅದನ್ನ ನಮಗೂ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ஹalleluya. ஹalleluya. சொல்றது புரியுதா உங்களுக்கு? ಹೇಳಿದ ಅರ್ಥ ಆಯ್ತಾ? தேவ சித்தத்துக்கு விரோதமாக, ದೇವರ ಚಿತ್ತಕ್ಕೆ ವಿರೋಧವಾಗಿ, அவருடைய வார்த்தைக்கு விரோதமாக, ಅವರ ವಾಕ್ಯಕ್ಕೆ ವಿರೋಧವಾಗಿ, தேவ நோக்கத்திற்கு விரோதமாக, ದೇವರ ಉದ್ದೇಶಕ್ಕೆ ವಿರೋಧವಾಗಿ, சத்தியத்திற்கு விரோதமாக, ದೇವರ ಸತ್ಯಕ್ಕೆ ವಿರೋಧವಾಗಿ எந்த எண்ணத்தை பிசாசு விதைத்தாலும், ಯಾವ ಒಂದು ಆಲೋಚನೆನ ಸೈತಾನನು ಬಿತ್ತನೆ ಮಾಡಿದ್ರು, நீங்க தான் அந்த தப்பான படத்தை எண்ணத்தை கிறிஸ்துவுக்கு சிறைப்படுத்த வேண்டும். ನೀವುಗಳೇ ತಪ್ಪಾದ ಚಿತ್ರವನ್ನ ಬಿಂಬವನ್ನ ಕ್ರಿಸ್ತನಲ್ಲಿ ಸೆರೆ ಹಿಡಿಯಬೇಕು. ಯೇಸು பண்ணாரா? ಯೇಸು ಅದನ್ನ ಮಾಡಿದ್ರಾ? ಡಿಬೇಟ್ பண்ணாரா? ಡಿಬೇಟ್ ಏನಾರು ಮಾಡಿದ್ರಾ? ನೆಗೋಷಿಯೇಟ್ பண்ணாரா? ನೆಗೋಷಿಯೇಟ್ ಮಾಡಿದ್ರಾ? ಅದರ ಅಲೈನ್ ಆಯ್ತಾರಾ? ಅದರೊಂದಿಗೆ ಹೊಂದಿಕೊಂಡು ಬಿಟ್ರಾ? கிடையாது. ಇಲ್ಲ. சிறைப்படுத்தினார். ಇಲ್ಲ, ಸೆರೆ ಹಿಡಿದ್ರು. இது படம் தப்பான படம் இது. ಇದು ತಪ್ಪಾದ ಚಿತ್ರ. வார்த்தை தவறான விதை. ತಪ್ಪಾದ ವಾಕ್ಯ. இது என் மனதை கெடுக்க பாக்குது இது. ಇದು ನನ್ನ ಮನಸ್ಸನ್ನು ಕೆಡಿಸಲು ನೋಡ್ತಾ ಇದೆ. என்று அதை சிறைப்படுத்தினார். ಆ ರೀತಿಯಾಗಿ ಅದನ್ನ ಸೆರೆ ಹಿಡಿದ್ರು. அதோட ஒத்து போகல, பேரம் பேசல, வாக்குவாதம் பண்ணவில்லை. ಅದರೊಂದಿಗೆ ಹೊಂದಿಕೊಳ್ಳಿಲ್ಲ, ಮಾತಾಡಲಿಲ್ಲ, ವಾಗ್ವಾದ ಮಾಡಲಿಲ್ಲ. சிறைப்படுத்தினார். ಸೆರೆ ಹಿಡಿದ್ರು. ಕಂಟ್ರೋಲ್ பண்ணார். ಕಂಟ್ರೋಲ್ நிராகரித்தார். ನಿರಾಕರಿಸಿದ್ರು. சொல்லுங்க, சிறைப்படுத்தினார். ಹೇಳಿ, ಸೆರೆ ಹಿಡಿದ್ರು. ಕಂಟ್ರೋಲ್ பண்ணார். ಕಂಟ್ರೋಲ್ ಮಾಡಿದ್ರು. நிராகரித்தார். ನಿರಾಕರಿಸಿದ್ರು. இது இயேசு செஞ்சாரு. ಇದು ಯೇಸು ಮಾಡಿದ್ರು. மிஸ்ஸஸ் ஆடம் செய்யல. ಮಿಸ್ಸಸ್ ಆಡಮ್ ಅದನ್ನ ಮಾಡಿಲ್ಲ. யாரவங்க? ஏவாள். ಅವಳು ஏவாள்கிட்டயும் இதே படத்தை தான் அவன் போட்டான். ಅವಳ ಬಳಿ ಕೂಡ ಇದೇ ಚಿತ್ರವನ್ನು ಹೋಗಿ ಹಾಕದ. இதை சாப்பிட்டால் நீ தேவனை போல மாறி விடுவாய். ಇದನ್ನ ತಿನ್ನುವಾಗ ನೀನು ದೇವರ ಹಾಗೆ ಬದಲಾಗ್ತೀಯ. அவன் உடனே என்ன கண்டுபிடிச்சிருக்கணும் அவங்க. ಅವ್ರು ಮೊದಲು ಏನ್ ಕಂಡಿಡಿದಿರ್ಬೇಕು? இந்த வார்த்தை சரியான வார்த்தை கிடையாது. ಇದು ಸರಿಯಾದ ಮಾತಲ್ವಲ್ಲ. தப்பான படத்தை, பிம்பத்தை, திங்கிங்க, தாட்டை எனக்குள்ள இவன் விதைக்கிறானே. ತಪ್ಪಾದ ಚಿತ್ರವನ್ನ, ಬಿಂಬವನ್ನ, ಥಿಂಕಿಂಗ್ ನ, ಥಾಟ್ ನ ನನ್ನಲ್ಲಿ ಬಿತ್ತಿರ್ತಾ ಇದ್ದಾನಲ್ಲ. அந்த படத்தினுடைய ஆதாரத்தை ஏவாள் கண்டுபிடிக்க விட்டுட்டாங்க. ಚಿತ್ರದ ಒಂದು ಆಧಾರವನ್ನ ಹವ್ವಳು ಕಂಡು ಹಿಡಿದಲ್ಲಿ ಸೋತು ಹೋದ್ಲು. மாறாக ಅದು ಬದಲಾಗಿ அவனோட டிபேட் பண்ண ஆரம்பிச்சிட்டாங்க. ಅವರೊಂದಿಗೆ ಡಿಬೇಟ್ ಮಾಡಲು ಮಾತಾಡಿದ್ರು. பண்ணங்களா இல்லையா? ಮಾಡಿದ್ರ ಇಲ್ವಾ? சொன்னாரு. ಹೌದು, சொன்னது மட்டும் இல்ல, தொட கூட வேணாம்னு சொன்னாரு. ಹೇಳಿದ್ದು ಮಾತ್ರ ಅಲ್ಲ, ಮುಟ್ಟೋದು ಬೇಡ. வாக்குவாதம் பண்ண ஆரம்பிச்சாங்க, நெகோஷியேட் பண்ண ஆரம்பிச்சாங்க. ನೋಡಿ, ವಾಗ್ವಾದ ಸ್ಟಾರ್ಟ್ ಆಯ್ತು, ಅಲ್ಲಿ ನೆಗೋಷಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. அதை சிறைப்பிடித்திருந்தாங்கன்னா இன்னைக்கு பாருங்க ஒரு பாவ சோதனை நடந்திருக்காது. ಆಮೇಲೆ ಅದನ್ನ ಅವರು ಅದೇ ದಿನದಲ್ಲಿ ಸೆರೆ ಹಿಡಿದಿರೋದಾದ್ರೆ ಒಂದು ಪಾಪದ ಜೀವನ ಈ ದಿನಮಾನದಲ್ಲಿ ಇರ್ತಾ ಇರಲಿಲ್ಲ. எத்தனை பேர் சொல்றது புரியுது? ಎಷ್ಟು ಜನ ಕೇಳಿದ? ஒரு நாளும் பிசாசு விதைக்கிற தவறான மன படத்திற்கு ಒಂದೇ ಒಂದು ದಿನಕ್ಕೂ ಸೈತಾನನು ಬಿತ್ತುವಂತ ತಪ್ಪಾದ ಮನಸ್ಸಿನ ಚಿತ್ರಗಳಿಗೆ டிபேட் பண்ணாம, நெகோஷியேட் பண்ணாம கிறிஸ்துவுக்குள் அவைகளை சிறைப்பிடியும். ಆಮೇಲೆ ನೀವು ಡಿಬೇಟ್ ಮಾಡದೆ, ನೆಗೋಷಿಯೇಟ್ ಮಾಡದೆ, ಕ್ರಿಸ್ತನಲ್ಲಿ ಅವೆಲ್ಲವನ್ನ ಸೆರೆ ಹಿಡೀರಿ.